ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾಗೇಶ್ ಅವರಿಂದ ಪಡ್ಕೊಳ್ಳೋಣ. ನಾಗೇಶ್, ಇವಾಗ ಸೊ ಈಗಾಗಲೇ ಇನ್ನೆಷ್ಟೊತ್ತು ಆಗ್ಬೋದು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಆಗೋದಕ್ಕೆ? ಎಲ್ಲಿ ಹೋಗ್ತಾ ಇದ್ದಾರೆ, ಏನಿದೆ ಅಪ್ಡೇಟ್ಸ್ ಇವಾಗ? ನಟ ದರ್ಶನ್ ಅವರ ಕಸ್ಟಡಿ ಅಂತ್ಯ ಆದ ಹಿನ್ನೆಲೆಯಲ್ಲಿ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಿಂದ ಈಗ ಕೋರ್ಟ್ ಕಡೆ ದರ್ಶನ್ ಅವರನ್ನ ಕರೆದುಕೊಂಡು ಹೋಗ್ತಿರುವಂತದ್ದು. ಸದ್ಯ ದರ್ಶನ್ ಅಂಡ್ ಟೀಮ್ ನಾಗರಬಾವಿ ಸರ್ಕಲ್ ಕಡೆಯಿಂದ ಹೊರಡ್ತಿರುವಂತದ್ದು. ನೇರವಾಗಿ ಇನ್ನು 10 ರಿಂದ 15 ನಿಮಿಷದೊಳಗಾಗಿ ACMM ಕೋರ್ಟ್ಗೆ ಬರ್ತಾರೆ. ಅದಾದ ನಂತರ ನ್ಯಾಯಾಧೀಶರ ಮುಂದೆ ಆರೋಪಿಗಳನ್ನ ಹಾಜರುಪಡಿಸಲಾಗುತ್ತೆ. ಹಾಜರುಪಡಿಸಿ ಈ ಒಂದು ಪ್ರಕರಣದಲ್ಲಿ ದರ್ಶನ್ ಅವರ ಕಸ್ಟಡಿ 12 ದಿನ ಪಡೆಸಲಾಗಿತ್ತು. ಮತ್ತೆ ಜೊತೆಗೆ ಈಗಾಗಲೇ ದರ್ಶನ್ ಜೊತೆ ಇರುವಂತ ಧನರಾಜ್, ವಿನಯ್ ಸೇರಿದಂತೆ 4 ಜನ ಆರೋಪಿಗಳು, 3 ಜನ ಆರೋಪಿಗಳಿದ್ದಾರೆ. ಅವರನ್ನು ಕೂಡ ಕಸ್ಟಡಿಗೆ ಪಡೆಯೋದಿಲ್ಲ ಬಹುತೇಕ ಅನ್ನುವಂತ ಮಾಹಿತಿ ಈಗ ಸ್ಪಷ್ಟವಾಗಿ ಗೊತ್ತಾಗ್ತಿರುವಂತದ್ದು. ಯಾಕಂದ್ರೆ ಈ ಒಂದು ಪ್ರಕರಣದಲ್ಲಿ ಧನರಾಜ್ ಅವರ ಪಾತ್ರ ಬಹಳ ದೊಡ್ಡ ಮಟ್ಟದಲ್ಲಿ ಇತ್ತು ಅನ್ನುವಂತ ಕಾರಣಕ್ಕಾಗಿ ಅವರು ಈ ಕೊನೆ ಹಂತದಲ್ಲಿ ಬಂಧನ ಮಾಡಲಾಗಿತ್ತು. ಹಾಗಾಗಿ ಅವರು ಟಾರ್ಚರ್ ಕೊಟ್ಟು ಎಲೆಕ್ಟ್ರಿಕಲ್ ಟಾರ್ಚ್ ಬಳಸಿ ಕರೆಂಟ್ ಶಾಟ್ ಕೊಟ್ಟಿದ್ದಂತ ಆರೋಪ ಎದುರಿಸಿದ್ರು. ಆ ಆರೋಪಕ್ಕೆ ಸಂಬಂಧಪಟ್ಟಂತೆ ಆರೋಪಿಯನ್ನ ಸ್ಪಾಟ್ ಮಾರ್ಚರ್ ಮಾಡಿ ಅವರು ಕೃತ್ಯ ಎಸಗಲಿಕ್ಕೆ ಬಳಸಿದಂತ ಎಲೆಕ್ಟ್ರಿಕಲ್ ಟಾರ್ಚ್ ವಶಪಡಿಸಿಕೊಳ್ಳುವ ಅಗತ್ಯ ಇದೆ ಅನ್ನುವಂತ ಮಾಹಿತಿಯನ್ನ ನೀಡಿ ಕಸ್ಟಡಿಗೆ ಪಡೆದಿದ್ರು. ಇವತ್ತು ಅವರು ಕೃತ್ಯಕ್ಕೆ ಬಳಸಿದಂತ ಎಲೆಕ್ಟ್ರಿಕಲ್ ಟಾರ್ಚ್ ಕೂಡ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಇರುವಂತದ್ದು. ಹಾಗಾಗಿ ಬಹುತೇಕ ಈಗಿರುವಂತ ಮಾಹಿತಿ ಪ್ರಕಾರ ದರ್ಶನ್ ಸೇರಿದಂತೆ ಅವರ ಜೊತೆ ಇರುವಂತ 3 ಆರೋಪಿಗಳನ್ನು ಕೂಡ ಪರಪ್ಪನ ಅಗ್ರಹಾರ ಜೈಲಿಗೆ ಕಳಿಸುವ ಸಾಧ್ಯತೆಗಳು ಹೆಚ್ಚಾಗಿದೆ ಅನ್ನುವಂತ ಮಾಹಿತಿ ಈಗ ಸದ್ಯಕ್ಕೆ ಇರುವಂತದ್ದು. ಅರವಿಂದ್, ಅಂದ್ರೆ ಈಗ ಕಳೆದ ಬಾರಿ 17 ಜನರ ಪೈಕಿ 13 ಜನ ಜುಡಿಷಿಯಲ್ ಕಸ್ಟಡಿ, 4 ಜನ ಪೊಲೀಸ್ ಕಸ್ಟಡಿ. ಈ ಸರ್ತಿನೂ ಆ ಥರ ಏನಾದ್ರು ಬೈಫರ್ಗೇಟ್ ಮಾಡೋ ಸಾಧ್ಯತೆ ಇದೆಯಾ ಇಲ್ವಾ? ಆಗಿರುವಂತ ಮಾಹಿತಿ ಹೆಚ್ಚುವರಿ ತನಿಖೆಗಾಗಿ 3 ಆರೋಪಿಗಳನ್ನು ಪಡೆದುಕೊಂಡು, ಒಂದು ಪ್ರದೋಷ್ ಅವರು 40 ಲಕ್ಷ ಹಣವನ್ನ ಪೂರ್ತಿಯಾಗಿ ಮೇಂಟೈನ್ ಮಾಡಿದಂತ ವ್ಯಕ್ತಿ ಅನ್ನುವಂತ ಮಾಹಿತಿ ಪೊಲೀಸರ ತನಿಖೆ ವೇಳೆ ಗೊತ್ತಾಗಿತ್ತು. ಹಾಗಾಗಿ ಆ 40 ಲಕ್ಷ ಹಣದ ಬಗ್ಗೆ ಸರಿಯಾದ ಮಾಹಿತಿಯನ್ನ ಆರೋಪಿಗಳು ನೀಡಿಲ್ಲ ಅನ್ನುವಂತ ಸಮಜಾಯಿಷಿಯನ್ನ ತನಿಖಾಧಿಕಾರಿಗಳು ನ್ಯಾಯಾಧೀಶರ ಮುಂದೆ ಹೇಳಿದ್ರು. ಆ ಕಾರಣಕ್ಕಾಗಿ ಪ್ರದೋಷ್ ಮತ್ತೆ ದರ್ಶನ್ ಅವರನ್ನ ಮತ್ತೆ 3ನೇ ಬಾರಿ ಕಸ್ಟಡಿಗೆ ಕೊಡಲಾಗಿತ್ತು. ಹಾಗಾಗಿ ಇವತ್ತು ಬಹುತೇಕ ಹಣದ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಇರುವಂತದ್ದು. ಹಾಗಾಗಿ ದರ್ಶನ್ ಜೊತೆ ಇರುವಂತ 3 ಜನ ಆರೋಪಿಗಳನ್ನು ಕೂಡ ಇವತ್ತು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಕಸ್ಟಡಿಗೆ ಕೇಳದೆ ಅಲ್ಲಿಂದ ನೇರವಾಗಿ ಪರಪ್ಪನ ಅಗ್ರಹಾರ ಜೈಲಿಗೆ ಕಳಿಸುವ ಸಾಧ್ಯತೆಗಳೇ ಹೆಚ್ಚಾಗಿದೆ ಅನ್ನುವಂತ ಮಾಹಿತಿ ಈಗ ಇರುವಂತದ್ದು. ಅರವಿಂದ್, ಓಕೆ, ಥ್ಯಾಂಕ್ ಯು ನಾಗೇಶ್. ತಮ್ಮೆಲ್ಲ ಮಾಹಿತಿಗಾಗಿ. ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಾ, ವಿಜಯನಗರ ಅಂಡರ್ ಪಾಸ್ ಕಡೆಗೆ ಬರ್ತಾ ಇರತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೀರಾ. ಸೊ ನಾನು ಆಗಲೇ ಹೇಳ್ತಾ ಇದ್ದೆ, ನಾಗರಬಾವಿ ಸರೌಂಡಿಂಗಲ್ಲಿ ಬರುತ್ತೆ ಪೊಲೀಸ್ ಸ್ಟೇಷನ್ನು. ಅಲ್ಲಿಂದ ಈಗಾಗಲೇ ಅವರು ಹೊರಗಡೆಗೆ ಬಂದು ಟೋಲ್ಗೇಟ್ ದಾಟಿ ಮುಂದೆ ಬರ್ತಾ ಇರ್ತಕ್ಕಂಥ ದೃಶ್ಯವನ್ನು ನೇರ ದೃಶ್ಯಗಳಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಾ. ಅವರನ್ನು ACMM ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಮ್ಯಾಜಿಸ್ಟ್ರೇಟ್ ಕೋರ್ಟ್ ಮುಂದೆ ಈಗ 4 ಆರೋಪಿಗಳನ್ನು ಹಾಜರುಪಡಿಸಿ ಈ 2 ದಿನ ಅಂದರೆ ನಿನ್ನೆ ಮತ್ತು ಇವತ್ತು ಕಸ್ಟಡಿಗೇನು ಕೊಟ್ಟಿದ್ರು 2 ದಿನ, ಈ 2 ದಿವಸದಲ್ಲಿ ಏನೆಲ್ಲ ವಿಚಾರಣೆಯನ್ನು ಮಾಡಲಾಯಿತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ರಿಮ್ಯಾಂಡ್ ಕಾಪಿಯನ್ನು ಕೋರ್ಟ್ಗೆ ಸಬ್ಮಿಟ್ ಮಾಡಬೇಕಾಗತ್ತೆ. ಆ ರಿಮ್ಯಾಂಡ್ ಕಾಪಿಯನ್ನು ಕೂಡ ಈಗಾಗಲೇ ಅವರು ರೆಡಿ ಮಾಡ್ಕೊಂಡಿರ್ತಾರೆ. ಜೊತೆಗೆ ತನಿಖಾಧಿಕಾರಿ ಕೂಡ ಇರ್ತಾರೆ, ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೂಡ ಬಂದು ಅಪಿಯರ್ ಆಗ್ತಾರೆ. ಅಪಿಯರ್ ಆದ ನಂತರ ಕೋರ್ಟ್ ಗಮನಕ್ಕೆ ಕೆಲವೊಂದು ವಿಚಾರಗಳನ್ನು ತರಬೇಕಾಗತ್ತೆ. ಅದೆಲ್ಲ ಆದ ಬಳಿಕ ಕೋರ್ಟ್ ತನ್ನ ಮುಂದಿನ ನಿರ್ಧಾರ ಏನು ಅಂತಕ್ಕಂಥದ್ದನ್ನು ತಿಳಿಸುತ್ತೆ. ಅದು ಜುಡಿಷಿಯಲ್ ಕಸ್ಟಡಿ ಅಥವಾ ಪೊಲೀಸ್ ಕಸ್ಟಡಿ ಅಂತ. ಒಟ್ಟು 4 ಜನ ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ 2ನೇ ಆರೋಪಿ ಆಗಿರ್ತಕ್ಕಂಥ ದರ್ಶನ್, 9ನೇ ಆರೋಪಿ ಆಗಿರ್ತಕ್ಕಂಥ ಧನರಾಜ್, 14ನೇ ಆರೋಪಿ ಪ್ರದೋಷ್ ಮತ್ತು 10ನೇ ಆರೋಪಿ ಆಗಿರ್ತಕ್ಕಂಥ ವಿನಯ್. ಈ 4 ಜನರನ್ನ ಮಾತ್ರ ಮೊನ್ನೆ ಪೊಲೀಸ್ ಕಸ್ಟಡಿಗೆ ಪಡ್ಕೊಂಡಿದ್ರು. ಉಳಿದ 13 ಜನರನ್ನ ಜುಡಿಷಿಯಲ್ ಕಸ್ಟಡಿ ಕೊಟ್ಟಿದ್ರು ನ್ಯಾಯಾಂಗ ಬಂಧನಕ್ಕೆ. ಸೊ ಹಾಗಾಗಿ ಈ 4 ಜನರ ಬಗ್ಗೆ ಮಾತ್ರ ಈಗ ತೀರ್ಮಾನ ಆಗಬೇಕಾಗಿದೆ, ಪೊಲೀಸ್ ಕಸ್ಟಡಿನ ಅಥವಾ ನ್ಯಾಯಾಂಗ ಬಂಧನನ ಅಂತ. ಹಾಗಾಗಿ ಕೋರ್ಟ್ ಮುಂದೆ ಹಾಜರುಪಡಿಸೋದಕ್ಕೆ ಅಂತ ಪೊಲೀಸರು ಕರ್ಕೊಂಡು ಬರ್ತಾ ಇರತಕ್ಕಂಥ ದೃಶ್ಯವನ್ನು ತಾವು ನೇರ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನಿಂದ ಈಗ ಮತ್ತೆ ಇಲ್ಲಿಗೆ ಬರಬೇಕು ಅಂತಂದರೆ ಸಾಕಷ್ಟು ಸಮಯ ಹಿಡಿಯುತ್ತೆ. ಮತ್ತು ಅದೇನು ಝೀರೋ ಟ್ರಾಫಿಕ್ ಮಾಡ್ಕೊಂಡೇನು ಬರಲ್ಲ, ಮಾಮೂಲಿ ಟ್ರಾಫಿಕಲ್ಲೇ ಬರ್ತಾರೆ. ಸೊ ಹಾಗಾಗಿ ಕೋರ್ಟ್ನತ್ತ ಈಗ ದರ್ಶನ್ ತೆರಳುತ್ತಾ ಇರ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೀರಾ ಪೊಲೀಸ್ ವ್ಯಾನ್ನಲ್ಲಿ. ಇದೆಲ್ಲ ಘಟನೆಗಳೆಲ್ಲ ನಡೆದಿದ್ದು ಒಂದು ಸರ್ತಿ ರೀಕಾಲ್ ಮಾಡ್ಕೊಳ್ಳೋದೇ ಆದರೆ, ರೇಣುಕಾಸ್ವಾಮಿ ಅಂತಕ್ಕಂಥ ವ್ಯಕ್ತಿಯೊಬ್ಬ ಚಿತ್ರದುರ್ಗದ ಮೂಲದ ವ್ಯಕ್ತಿ ಪವಿತ್ರ ಗೌಡ ಅವ್ರಿಗೇನೋ ಅಶ್ಲೀಲ ಮೆಸೇಜ್ ಕಳಿಸಿದ್ರು ಅಂತಕ್ಕಂಥ ಕಾರಣಕ್ಕೋಸ್ಕರ ಆ ರೇಣುಕಾಸ್ವಾಮಿಯನ್ನು ಕಿಡ್ನ್ಯಾಪ್ ಮಾಡಿಕೊಂಡು ಬೆಂಗಳೂರಿನ ಪಟ್ಟಣಗೆರೆಯಲ್ಲಿ ಇರ್ತಕ್ಕಂಥ ಗೋಡೌನ್ಗೆ ತಂದಿಟ್ಟು ಇವರ ಗ್ಯಾಂಗ್ ಚಿತ್ರಹಿಂಸೆ ಕೊಟ್ಟು ಹೊಡೆದು ಬಡಿದು ಕರೆಂಟ್ ಶಾಕ್ ಕೊಟ್ಟು ಕೊನೆಗೆ ಆತ ಅಲ್ಲಿಯೇ ಮೃತಪಡ್ತಾನೆ.
ಅದಾದ ನಂತರ ದೇಹವನ್ನು ಡಿಸ್ಪೋಸ್ ಮಾಡೋದಕ್ಕೆ ಹೋಗಿ ಸುಮ್ನಳ್ಳಿ ಬರೀ ರಾಜಕಾಲುವೆ ಹತ್ರ ಬಾಡಿಯನ್ನು ಅಲ್ಲೇ ರೋಡ್ ಸೈಡ್ನಲ್ಲಿ ಬಿಸಾಡೋಗ್ತಾರೆ. ಆಮೇಲೆ 4 ಜನ ಬಂದು ಪೊಲೀಸರ ಮುಂದೆ ಸರೆಂಡರ್ ಆಗ್ತಾರೆ. ನಾವು ಈ ಥರ ಹಣಕಾಸಿನ ವಿಚಾರದಲ್ಲಿ ಒಬ್ಬನನ್ನು ಕೊಲೆ ಮಾಡಿಬಿಟ್ಟಿದ್ದೀವಿ ಅಂತ. ಆಗ ಅವರೆಲ್ಲರ ಮೊಬೈಲನ್ನು ತೆಗೆದು ಪರೀಕ್ಷೆ ಮಾಡಿದಂತಹ ಸಂದರ್ಭದಲ್ಲಿ ಇವರೆಲ್ಲರೂ ಕೂಡ ಸಿಕ್ಕಾಪಟ್ಟೆ ದರ್ಶನ್ಗೆ ಕಾಲ್ ಮಾಡಿರೋದು ಗೊತ್ತಾಗುತ್ತೆ. ಅದಾದ ನಂತರ ಒಬ್ಬೊಬ್ಬರನ್ನೇ ಬಾಯಿ ಬಿಡಿಸ್ತಾ ಹೋದಾಗ ಅವರು ಬೇರೆ ಬೇರೆಯವರ ಹೆಸರನ್ನ ಹೇಳ್ತಾರೆ. ಕಾರ್ತಿಕ್ ಹೆಸರು ಹೇಳ್ತಾರೆ, ವಿನಯ್ ಹೆಸರು ಹೇಳ್ತಾರೆ. ಯಾವಾಗ ವಿನಯ್ನನ್ನು ಪೊಲೀಸರು ವಶಕ್ಕೆ ತಗೋತಾರೆ ಆಗ ಇಡೀ ಪ್ರಕರಣ ಬೆಳಕಿಗೆ ಬರುತ್ತೆ. ಇದರ ಹಿಂದೆ ದರ್ಶನ್ ಇದ್ದಾರೆ, ಕಿಡ್ನ್ಯಾಪ್ ಮಾಡಿಸಿರ್ತಕ್ಕಂಥದ್ದು ಕೂಡ ದರ್ಶನ್ನೇ ಅಂತಂದ್ಬಿಟ್ಟು. ಆಮೇಲೆ ಅಲ್ಲಿ ಏನೇನು ನಡೀತು ಅಂತೆಲ್ಲ ವಿಚಾರಣೆ ನಡೆಯುತ್ತೆ. ವಿಪರೀತ ಹೊಡೆದಿರ್ತಾರೆ. ಆ ಸಂದರ್ಭದಲ್ಲಿ ದರ್ಶನ್ ಕೂಡ ಅಲ್ಲಿದ್ದರು, ಅವರು ಹಲ್ಲೆ ಮಾಡಿದರು, ಪವಿತ್ರ ಗೌಡ ಕೂಡ ಹಲ್ಲೆ ಮಾಡಿದರು. ಇವೆಲ್ಲ ಗೊತ್ತಾಗ್ತಾ ಇದ್ದ ಹಾಗೆಯೇ ಇದರ ಸೀರಿಯಸ್ನೆಸ್ ಮತ್ತು ಸಿವಿಯಾರಿಟಿ ಕಂಡುಕೊಂಡಂತಹ ಪೊಲೀಸರು 3 ಬಾರಿ ಪೊಲೀಸ್ ಕಸ್ಟಡಿಗೆ ಪಡ್ಕೋತಾರೆ ಈ ಇಡೀ ಟೀಮನ್ನು. ಸಾಲದಕ್ಕೆ ಬೇರೆ ಬೇರೆ ಕಡೆ ಸ್ಪಾಟ್ ಮಹಜರ್, ಚಿತ್ರದುರ್ಗದಲ್ಲಿ ಸ್ಪಾಟ್ ಮಹಜರ್ ಆಯಿತು ಕಿಡ್ನ್ಯಾಪ್ ಮಾಡಿದ ಜಾಗದಲ್ಲಿ, ಬೆಂಗಳೂರು ಪಟ್ಟಣಗೆರೆ ಶೆಡ್ಡಲ್ಲಿ ಮಹಜರ್ ಮಾಡಿದ್ರು, ಶವ ಬಿಸಾಡಿದ ಜಾಗದಲ್ಲಿ ಮಹಜರ್ ಮಾಡಿದ್ರು, ದರ್ಶನ್ ಅವರ ಮನೆ, ವಿಜಯಲಕ್ಷ್ಮಿ ಅವರ ಮನೆ, ಪವಿತ್ರ ಗೌಡ ಅವರ ಮನೆ, ಜೊತೆಗೆ ಮೈಸೂರಿನಲ್ಲಿ ದರ್ಶನ್ ತಂಗಿದ್ದ ರ್ಯಾಡಿಸನ್ ಬ್ಲೂ ಹೋಟೆಲ್, ಎಲ್ಲ ಒಟ್ಟು 28 ಕಡೆ ಸ್ಪಾಟ್ ಮಹಜರನ್ನು ಮಾಡಿದ್ದಾರೆ. ಒಂದಲ್ಲ ಎರಡಲ್ಲ ಅಂತ 28 ಕಡೆ ಎಲ್ಲ ರೀತಿಯ ಸಾಕ್ಷಿಗಳು, ಹೆಚ್ಚು ಕಡಿಮೆ 130 ಸಾಕ್ಷಿಗಳನ್ನು, ಸಾಕ್ಷಿ ಅಂತಂದರೆ ವಸ್ತುಗಳನ್ನು ಇವರು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದಾರೆ. ಜೊತೆಗೆ ಇದರಲ್ಲಿ ಮಾಫಿ ಸಾಕ್ಷಿ ಅಂತಂದರೆ ಕೆಲವರನ್ನು ಅಪ್ರೂವರ್ ಆಗಿ ಕೂಡ ಮಾಡುವಂತಹ ಸಾಧ್ಯತೆ ಇದೆ. ಇದೆಲ್ಲ